ಏಕದಿನ ಹಾಗೆ ಟಿ20ಐ ಮಾದರಿಗಳಲ್ಲಿ ಜಗತ್ತಿನಲ್ಲೇ ನಂಬರ್ 1 ಟೀಮ್ ಅಂದ್ರೆ ಈಗ ಅದು ಭಾರತ ತಂಡ. ಹೀಗಿರುವಾಗ ಏಷ್ಯನ್ ರಾಷ್ಟ್ರಗಳ ಫೈಟ್ನಲ್ಲೂ ಕೂಡ ಡಾಮಿನೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಸೊ ಏಷ್ಯಾ ಕಪ್ನಲ್ಲಿ ಕಣಕ್ಕಿಳಿಯಲಿರುವಂಥ 8 ತಂಡಗಳಲ್ಲಿ ಯಾವ ಟೀಮ್ ಯಾವ ಫಾರ್ಮ್ನಲ್ಲಿವೆ? ಜೂನ್ 2024ರಿಂದ ಟಿ20ಐಗಳಲ್ಲಿ ಅವರ ಗೆಲುವು ಸೋಲಿನ ದಾಖಲೆ ಹೇಗಿದೆ? ತಂಡಗಳ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳು ಹಾಗೆ ಬೌಲರ್ಗಳು ಯಾರೆಲ್ಲ? ಏಷ್ಯಾ ಕಪ್ನಲ್ಲಿ ಅವರ ಸಾಮರ್ಥ್ಯ ಮತ್ತು ವೀಕ್ನೆಸ್ಗಳು ಏನು? ಈ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರ ಜೂನ್ ತಿಂಗಳಿನಲ್ಲಿ ನಡೆದಂತ ಐಸಿಸಿ ಟಿ20 ವಿಶ್ವಕಪ್ನಲ್ಲಿ ಭಾರತ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಈ ಪ್ರತಿಷ್ಠಿತ ಟೂರ್ನಿ ಮುಗಿದು 15 ತಿಂಗಳೇ ಕಳೆದಿದೆ. ಇದೀಗ ಮತ್ತೊಂದು ಹೈ ವೋಲ್ಟೇಜ್ ಟೂರ್ನಮೆಂಟ್ ಏಷ್ಯಾ ಕಪ್ ಸೆಪ್ಟೆಂಬರ್ 9ರಿಂದ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಟಿ20ಐ ಮಾದರಿಯಲ್ಲೇ ನಡೆಯಲಿದೆ. ಸದ್ಯ ಏಷ್ಯಾ ಕಪ್ನಲ್ಲಿ 8 ಟೀಮ್ಗಳು ಭಾಗಿಯಾಗ್ತಾ ಇದ್ದು ಟಿ20 ವಿಶ್ವಕಪ್ ಬಳಿಕ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟಿ20ಐನಲ್ಲಿ ಜಗತ್ತಿನಲ್ಲೇ ನಂಬರ್ 1 ಟೀಮ್ ಭಾರತ. ಟಿ20ಐ ರ್ಯಾಂಕಿಂಗ್ ನಲ್ಲಿ ಭಾರತ ಸದ್ಯ ನಂಬರ್ 1 ಪ್ಲೇಸ್ ನಲ್ಲಿದೆ. ಕಳೆದೊಂದು ವರ್ಷದಿಂದ ಅವರ ಗೆಲುವಿನ ಪರ್ಸೆಂಟೇಜ್ 80%ರಷ್ಟಿದೆ. ಸೊ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ದಾರೆ ಟಿ20ಐ ಮಾದರಿಯಲ್ಲಿ. ಟಿ20 ವಿಶ್ವಕಪ್ ಗೆದ್ದ ಬಳಿಕ ಭಾರತ ಆಡಿರುವಂಥ 20 ಟಿ20ಐ ಮಾದರಿಯ ಪಂದ್ಯಗಳಲ್ಲಿ 16 ಪಂದ್ಯಗಳನ್ನು ಗೆದ್ದಿದೆ. ಕೇವಲ 3ರಲ್ಲಿ ಮಾತ್ರವೇ ಸೋಲನ್ನು ಕಂಡಿದೆ. ಇನ್ನೊಂದು ಪಂದ್ಯ ಟೈನಲ್ಲಿ ಕೊನೆಗೊಂಡಿದೆ. ಅಲ್ಲಿಗೆ ಭಾರತದ ಗೆಲುವು ಸೋಲಿನ ಅನುಪಾತ ಎಲ್ಲಾ ತಂಡಗಳಿಗಿಂತ ಬೆಸ್ಟ್ ಆಗಿದೆ. ವಿಶ್ವಕಪ್ ನಂತರ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಒಟ್ಟಾರೆಯಾಗಿ 6 ಶತಕಗಳನ್ನು ಬಾರಿಸಿದ್ದಾರೆ. ಸ್ಯಾಮ್ಸನ್ 3 ಶತಕಗಳನ್ನು ಸಿಡಿಸಿದ್ದಾರೆ. ಇನ್ನು ವರುಣ್ ಚಕ್ರವರ್ತಿ 31 ವಿಕೆಟ್ಗಳೊಂದಿಗೆ ಬೌಲರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಟಾಪ್ ಆರ್ಡರ್ ಬ್ಯಾಟರ್ಸ್ ಸಾಲಿಡ್ ಫಾರ್ಮ್ನಲ್ಲಿದ್ದು ಭಾರತದ ಮೊದಲ 3 ಬ್ಯಾಟ್ಸ್ಮನ್ಗಳು ತಲಾ 400+ ರನ್ಗಳನ್ನು ದಾಟಿದ್ದಾರೆ. ಬುಮ್ರಾ, ಹರ್ಷದೀಪ್, ಹರ್ಷಿತ್ ರಾಣಾ ಹಾಗೆ ಸ್ಪಿನ್ನರ್ಗಳಾದ ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ಬೌಲಿಂಗ್ನಲ್ಲಿ ಸ್ಟ್ರಾಂಗ್ ಇದ್ದಾರೆ. ಇನ್ನು ವೀಕ್ನೆಸ್ ಏನಂತ ನೋಡೋದಾದ್ರೆ ಈ ತಂಡದ್ದು ಕೆಳ ಕ್ರಮಾಂಕದ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದೆ. ವಿಶ್ವಕಪ್ ಬಳಿಕ 7ನೇ ಕ್ರಮಾಂಕದ ಬಳಿಕ ಬಂದಂತ ಬ್ಯಾಟರ್ಗಳು ಯಾರು ಕೂಡ ಇನ್ನಿಂಗ್ಸ್ ಅಲ್ಲಿ 25 ರನ್ಗಳಿಗಿಂತ ಹೆಚ್ಚು ರನ್ಗಳನ್ನ ಕಲೆ ಹಾಕಿಲ್ಲ. ಇದೇ ಈಗ ಟೀಮ್ ಇಂಡಿಯಾದ ವೀಕ್ನೆಸ್ ಆಗಿದೆ. ಟಿ20ಐನಲ್ಲಿ ಹಳ್ಳ ಹಿಡಿದಿದೆ ಪಾಕಿಸ್ತಾನ ಟೀಮ್. ಇನ್ನು ಪಾಕಿಸ್ತಾನದ ಕಥೆಯಂತೂ ಕಂಪ್ಲೀಟ್ ಆಗಿ ಡಮ್ಮಿ ಆಗಿದೆ. ಪ್ರಸ್ತುತ ಏಷ್ಯಾ ಕಪ್ಗೆ ಹೊಸ ನಾಯಕ ಸಲ್ಮಾನ್ ಅಲಿ ಅಘಾ ಅವರನ್ನ ನೇಮಕ ಮಾಡಲಾಗಿದೆ. ಜೂನ್ 2024ರಿಂದ ಪಾಕಿಸ್ತಾನ ಆಡಿರುವಂತಹ 24 ಟಿ20ಐ ಮಾದರಿಯ ಪಂದ್ಯಗಳಲ್ಲಿ 11ರಲ್ಲಿ ಗೆದ್ದಿದ್ರೆ 13 ಪಂದ್ಯಗಳನ್ನು ಸೋತಿದ್ದಾರೆ. ಅವರ ಗೆಲುವು ಸೋಲಿನ ಅನುಪಾತ 0.846 ಇದೆ. ಟಾಪ್ ಸ್ಕೋರರ್ಸ್ ನೋಡೋದಾದ್ರೆ ಸೈಮ್ ಅಯೂಬ್ 479 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಸಾಹಿಬ್ ಜಾದಾ ಫರ್ಹಾನ್ 284 ರನ್ ಗಳಿಸಿದ್ರೆ ಮೊಹಮ್ಮದ್ ಯಾರಿಸ್ 253 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇವರು ಒಂದು ಶತಕ ಕೂಡ ಬಾರಿಸಿದ್ದಾರೆ. ಇದಿಷ್ಟು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಆಗಿದೆ. ಇನ್ನು ಹ್ಯಾರಿಸ್ ರೌಫ್ ಮತ್ತು ಅಬ್ಬಾಸ್ ಅಫ್ರಿದಿ ತಲಾ 22 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಶಾಹೀನ್ ಅಫ್ರಿದಿ ಹಾಗೆ ಹ್ಯಾರಿಸ್ ರೌಫ್ ವೇಗಿಗಳಾಗಿದ್ದಾರೆ. ಈ ಟೀಮ್ನ ವೀಕ್ನೆಸ್ ಏನಂದ್ರೆ ಹೊಸ ನಾಯಕನಿಗೆ ದೊಡ್ಡ ಟೂರ್ನಿಗಳಲ್ಲಿ ಆಡಿರುವಂತ ಅನುಭವ ಇಲ್ಲ. ಹಾಗೆ ಫೀಲ್ಡಿಂಗ್ ಕೂಡ ಕಳಪೆಯಾಗಿದ್ದು 14 ತಿಂಗಳಲ್ಲಿ 4ಕ್ಕಿಂತ ಹೆಚ್ಚಿನ ಸರಣಿಯನ್ನ ಇವರು ಗೆದ್ದಿಲ್ಲ. ಅಫ್ಘಾನಿಸ್ತಾನಕ್ಕೆ ಸ್ಪಿನ್ ಶಕ್ತಿ ಆಗಿದ್ರು ಆಡಿದ್ದು ಬೆರಳೆಣಿಕೆ ಪಂದ್ಯ. ಇನ್ನು 2024ರಲ್ಲಿ ಟಿ20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ತಲುಪಿದ ಬಳಿಕ ಅಫ್ಘಾನಿಸ್ತಾನ ಕೇವಲ 5 ಪಂದ್ಯಗಳನ್ನು ಮಾತ್ರ ಟಿ20ಐ ಮಾದರಿಯಲ್ಲಿ ಆಡಿದೆ. ಈ ಪೈಕಿ 3ರಲ್ಲಿ ಗೆದ್ದಿದ್ರೆ 2ರಲ್ಲಿ ಸೋಲನ್ನ ಕಂಡಿದ್ದಾರೆ. ಅವರ ಗೆಲುವು ಸೋಲಿನ ಅನುಪಾತ 1.5 ಆಗಿದೆ. ಹಾಗೆ ರಶೀದ್ ಖಾನ್, ಮುಜೀಬುರ್ ರೆಹಮಾನ್ ಹಾಗೆ ಮೊಹಮ್ಮದ್ ನಬಿ ಅವರಂತಹ ವಿಶ್ವ ದರ್ಜೆಯ ಸ್ಪಿನ್ ತ್ರಿಮೂರ್ತಿಗಳಿದ್ದಾರೆ. ಅಫ್ಘಾನ್ ಸ್ಪಿನ್ನರ್ಗಳು 40 ವಿಕೆಟ್ಗಳಲ್ಲಿ 24 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಗುರ್ಬಾಜ್, ಇಬ್ರಾಹಿಂ ಜದ್ರಾನ್ ಹಾಗೆ ಅಜ್ಮತುಲ್ಲಾ ಒಮರ್ಜಾಯ್, ನಬಿ ಮತ್ತು ರಶೀದ್ ಬ್ಯಾಟಿಂಗ್ನಲ್ಲೂ ಕೂಡ ಸ್ಟ್ರೆಂತ್ ಆಗ್ತಾರೆ. ಈ ತಂಡದ ವೀಕ್ನೆಸ್ ಏನಂತ ನೋಡೋದಾದ್ರೆ 15 ತಿಂಗಳಲ್ಲಿ ಕೇವಲ 5 ಪಂದ್ಯಗಳನ್ನು ಮಾತ್ರ ಈ ಮಾದರಿಯಲ್ಲಿ ಆಡಿರೋದ್ರಿಂದ ಇವರ ಪ್ರಾಕ್ಟೀಸ್ ಕಡಿಮೆ ಇದೆ. ಬಿಗ್ ಪ್ಲೇಯರ್ಗಳಿದ್ರು ಶ್ರೀಲಂಕಾ ಕಳಪೆ ಫಲಿತಾಂಶ. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತದ ಬಳಿಕ ಅತಿ ಹೆಚ್ಚು ಬಾರಿ ಟ್ರೋಫಿಗಳನ್ನು ಗೆದ್ದಿರುವಂತಹ ತಂಡ ಅಂದ್ರೆ ಅದು ಶ್ರೀಲಂಕಾ. 6 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಆದರೆ ಇತ್ತೀಚಿನ ಪ್ರದರ್ಶನ ಕಳಪೆಯಾಗಿದೆ. ಜೂನ್ 2024ರಿಂದ ಅಂದ್ರೆ ಟಿ20 ವಿಶ್ವಕಪ್ ಮುಗಿದ ಬಳಿಕ 14 ಟಿ20ಐ ಪಂದ್ಯಗಳನ್ನಾಡಿದ್ದಾರೆ. 5ರಲ್ಲಿ ಮಾತ್ರವೇ ಗೆಲುವನ್ನು ಕಂಡಿದ್ದಾರೆ. 8ರಲ್ಲಿ ಸೋಲನ್ನ ಕಂಡಿದ್ದಾರೆ. ಇನ್ನು ಒಂದು ಪಂದ್ಯ ಟೈ ಆಗಿದೆ. ಹಾಗೆ ನೋಡಿದ್ರೆ ಇನ್ಫಾರ್ಮ್ ಬ್ಯಾಟ್ಸ್ಮನ್ಗಳ ದಂಡೆ ತಂಡದಲ್ಲಿದೆ. ನಿಸಂಕ 573 ರನ್ಗಳನ್ನು ಕಲೆ ಹಾಕಿದ್ರೆ ಪೆರೇರಾ 403 ರನ್, ಮೆಂಡಿಸ್ 378 ರನ್ಗಳನ್ನು ಕಲೆ ಹಾಕಿದ್ದಾರೆ.
ಇನ್ನು ಆಲ್ರೌಂಡರ್ ವನಿಂದು ಹಸರಂಗ 21 ವಿಕೆಟ್ಗಳನ್ನು ಉರುಳಿಸಿದ್ದಾರೆ. ಆದರೆ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿ ಕೂಡ ಅದನ್ನ ಗೆಲುವಾಗಿ ಕನ್ವರ್ಟ್ ಮಾಡುವಲ್ಲಿ ಸೋಲ್ತಾ ಇದ್ದಾರೆ. 14 ಪಂದ್ಯಗಳಲ್ಲಿ ಕೇವಲ 5 ಗೆಲುವನ್ನು ಕಂಡಿರುವುದೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇದೇ ಇವರ ವೀಕ್ನೆಸ್ ಆಗಿದೆ. 6ಕ್ಕೇರದ 3ಕ್ಕಿಳಿಯದ ತಂಡ ಬಾಂಗ್ಲಾದೇಶ. ಇನ್ನು ಬಾಂಗ್ಲಾದೇಶದ ಕತೆ ಸ್ವಲ್ಪ ಡಿಫರೆಂಟ್ ಆಗಿದೆ. ಜೂನ್ 2024ರಿಂದ ಬಾಂಗ್ಲಾದೇಶ ರಿಸಲ್ಟ್ನಲ್ಲಿ 50-50 ದಾಖಲೆಯನ್ನು ಹೊಂದಿದೆ. 20 T20 ಪಂದ್ಯಗಳನ್ನು ಆಡಿದ್ದು 10ರಲ್ಲಿ ಗೆಲುವನ್ನು ಕಂಡಿದ್ರೆ ಇನ್ನು 10 ಪಂದ್ಯಗಳಲ್ಲಿ ಸೋಲನ್ನು ಕಂಡಿದ್ದಾರೆ. 300+ ರನ್ಗಳೊಂದಿಗೆ 4 ಬ್ಯಾಟ್ಸ್ಮನ್ಗಳು ಲೀಡ್ ಮಾಡ್ತಾರೆ. ತಾನ್ಜಿದ್ ಹಸನ್ 425 ರನ್, ಲಿಟನ್ ದಾಸ್ 425 ರನ್, ಫರ್ವೇಜ್ ಹಸನ್ 386 ಹಾಗೆ ಜಾಹಿರ್ ಅಲಿ 326 ರನ್ಗಳನ್ನು ಕಲೆ ಹಾಕಿದ್ದಾರೆ. ಬೌಲರ್ಗಳು ಟೋಟಲ್ ಆಗಿ ಕಳೆದ 15 ತಿಂಗಳಲ್ಲಿ 140 ವಿಕೆಟ್ಗಳನ್ನು ಪಡೆದಿದ್ದಾರೆ. ಈ ಪೈಕಿ ತಸ್ಕಿನ್ ಅಹ್ಮದ್ 27 ವಿಕೆಟ್ಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ಬಾಂಗ್ಲಾದ ವೀಕ್ನೆಸ್ ಅನ್ನ ಗಮನಿಸಿದ್ರೆ ರಾಜಕೀಯ ಅಸ್ಥಿರತೆಯಿಂದಾಗಿ ತಂಡ ಸ್ವಲ್ಪ ಪರಿವರ್ತನೆ ಆಗ್ತಾ ಇದೆ. ಶಕೀಬ್ ಅಲ್ ಹಸನ್ ಹಾಗೆ ನಜ್ಮುಲ್ ಹುಸೇನ್ ಶಾಂತು ಅವರಂತ ಪ್ರಮುಖ ಹೆಸರುಗಳನ್ನ ಕೈಬಿಡಲಾಗಿದೆ. ಇದು ಅವರ ವೀಕ್ನೆಸ್ ಆಗಿದೆ. ತಿಮಿಂಗಿಲಗಳ ಮುಂದೆ ಡಮ್ಮಿಯಾಗಿದೆ UAE ಟೀಮ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡದ ಪರ್ಫಾರ್ಮೆನ್ಸ್ ಒಂದು ರೇಂಜ್ಗೆ ಚೆನ್ನಾಗೇ ಇದೆ. ಅಂದ್ರೆ T20 ವಿಶ್ವಕಪ್ ಬಳಿಕ 27 T20ಗಳಲ್ಲಿ ಇವರು ಕಣಕ್ಕಿಳಿದಿದ್ದಾರೆ. ಹಾಗೆ 20 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಎಲ್ಲವೂ ಕೂಡ ಬಹುರಾಷ್ಟ್ರೀಯ ಪಂದ್ಯಾವಳಿಗಳಲ್ಲೇ. ಮೊಹಮ್ಮದ್ ವಸೀಂ 887 ರನ್ಗಳನ್ನ ಕಲೆ ಹಾಕಿದ್ರೆ 500+ ರನ್ ಗಳಿಸಿದಂತ 4 ಬ್ಯಾಟ್ಸ್ಮನ್ಗಳು ಈ ತಂಡದಲ್ಲಿದ್ದಾರೆ. ಇನ್ನು ಮೊಹಮ್ಮದ್ ಜವಾದುಲ್ಲಾ 33 ವಿಕೆಟ್ ಸೇರಿದಂತೆ 20+ ವಿಕೆಟ್ಗಳನ್ನ ಪಡೆದಂತ 3 ಬೌಲರ್ಗಳು ಟೀಮ್ನಲ್ಲಿದ್ದಾರೆ. ತಂಡದ ವೀಕ್ನೆಸ್ ಏನಪ್ಪಾ ಅಂದ್ರೆ ಪ್ರಮುಖ ಟೂರ್ನಿಗಳಲ್ಲಿ ಇವರು ಎಡುತ್ತಾರೆ. ಅದರಲ್ಲೂ ಏಷ್ಯಾ ಕಪ್ನಲ್ಲಂತೂ ಗುಂಪು ಹಂತವನ್ನ ಮೀರೋಕೆ ಇವರಿಂದ ಇದುವರೆಗೂ ಕೂಡ ಸಾಧ್ಯನೇ ಆಗಿಲ್ಲ. ಇದೇ ಇವರ ವೀಕ್ನೆಸ್ ಆಗಿದೆ. ದುರ್ಬಲ ತಂಡಗಳ ವಿರುದ್ಧವಷ್ಟೇ ಹಾಂಗ್ಕಾಂಗ್ ಅಬ್ಬರ. ಇನ್ನು ವಿಶ್ವ ಕ್ರಿಕೆಟ್ನಲ್ಲಿ 10ರಲ್ಲಿ 11 ಅನ್ನುವಂತಿರುವಂತ ತಂಡ ಅಂದ್ರೆ ಅದು ಹಾಂಗ್ಕಾಂಗ್. ಈ ತಂಡ ವಿಶ್ವಕಪ್ ನಂತರ 27 ಪಂದ್ಯಗಳಲ್ಲಿ ಕಣಕ್ಕಿಳಿದಿದೆ. 14ರಲ್ಲಿ ಗೆಲುವನ್ನ ಸಾಧಿಸಿದೆ. ಇನ್ನು ಗೆಲುವು ಸೋಲಿನ ಅನುಪಾತ 1.4ರಷ್ಟಿದೆ. ಟೋಟಲ್ ಆಗಿ ಎಲ್ಲಾ ಬ್ಯಾಟ್ಸ್ಮನ್ಗಳು ಸೇರಿ ಕೂಡ 3524 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 2 ಶತಕಗಳು ಹಾಗೆ 15 ಅರ್ಧ ಶತಕಗಳಿವೆ. ಸ್ಪಿನ್ನರ್ಗಳಾಗಿರುವಂತಹ ಯಾಸಿಮ್ ಮುರ್ತುಜಾ 40 ವಿಕೆಟ್ಗಳು ಹಾಗೆ ಹೆಸಾನ್ ಖಾನ್ 36 ವಿಕೆಟ್ ತೆಗೆದಿದ್ದು ಬೌಲಿಂಗ್ ನಲ್ಲಿ ಪ್ರಮುಖ ಪ್ಲೇಯರ್ಗಳಾಗಿದ್ದಾರೆ. ಈ ಟೀಮ್ನ ವೀಕ್ನೆಸ್ ಏನಪ್ಪಾ ಅಂದ್ರೆ ದುರ್ಬಲ ತಂಡಗಳ ವಿರುದ್ಧವಷ್ಟೇ ಇವರು ಹೆಚ್ಚಾಗಿ ಯಶಸ್ಸನ್ನ ಗಳಿಸ್ತಾರೆ. ಏಷ್ಯಾ ಕಪ್ನಲ್ಲಿ ಎಂದಿಗೂ ಕೂಡ ಗುಂಪು ಹಂತವನ್ನ ಇವರು ಕೂಡ ದಾಟೋಕೆ ಸಾಧ್ಯವಾಗಿಲ್ಲ. ಲೀಗ್ ಹಂತದಲ್ಲೇ ತಮ್ಮ ಪಯಣವನ್ನ ಮುಗಿಸಿಬಿಡ್ತಾರೆ. ಚೊಚ್ಚಲ ಬಾರಿಗೆ ಏಷ್ಯಾ ಕಪ್ಗೆ ಕಾಲಿಟ್ಟಿದೆ ಓಮನ್ ಟೀಮ್. ಇನ್ನು ಇದೇ ಮೊದಲ ಬಾರಿಗೆ ಏಷ್ಯಾ ಕಪ್ಗೆ ಕಾಲಿಟ್ಟಿರುವಂತಹ ಓಮನ್ ಟೀಮ್ T20 ವಿಶ್ವಕಪ್ ಬಳಿಕ 15 ಪಂದ್ಯಗಳಲ್ಲಿ 4ರಲ್ಲಿ ಮಾತ್ರ ಗೆದ್ದಿದೆ. ತಂಡದ ಪರ ಜತೀಂದರ್ ಸಿಂಗ್ 301 ರನ್ ಗಳಿಸಿ ಅತಿ ಹೆಚ್ಚು ರನ್ ಸ್ಕೋರರ್ ಆಗಿದ್ದಾರೆ. ಇನ್ನು ಶಕೀಲ್ ಅಹ್ಮದ್ 15 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಇವರ ವೀಕ್ನೆಸ್ ಏನಪ್ಪಾ ಅಂದ್ರೆ ಅಗ್ರ ತಂಡಗಳ ವಿರುದ್ಧ ಇವರ ಪರ್ಫಾರ್ಮೆನ್ಸ್ ತೀರಾ ಕಳಪೆಯಾಗಿದೆ. ಸಣ್ಣ ತಂಡಗಳ ವಿರುದ್ಧವಷ್ಟೇ ಇವರು ಗೆಲುವನ್ನ ಸಾಧಿಸೋಕೆ ಸಾಧ್ಯವಾಗುತ್ತೆ. ಹೀಗೆ ಈ 8 ತಂಡಗಳಲ್ಲಿ ಭಾರತವೇ ಸೂಪರ್ ಸ್ಟ್ರಾಂಗ್ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳಬೇಕಿಲ್ಲ. ಏಷ್ಯಾ ಕಪ್ನಲ್ಲೂ ಕೂಡ ಟ್ರೋಫಿ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿದೆ. ಹೀಗಾಗಿ ಇಲ್ಲಿ ಭಾರತಕ್ಕೆ ಯಾರು ಕೂಡ ಟಫ್ ಕಾಂಪಿಟೇಟರ್ಸ್ ಇಲ್ಲದೆ ಇದ್ರೂ ಕೂಡ ತಂಡದ ಆಟಗಾರರಿಗೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಷ್ಟೇ. ನಮಸ್ಕಾರ.